ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೆಮಿಸ್ಟ್ರಿಯ ಒಂದು ತುಂಬಾನೇ ಇಂಪಾರ್ಟೆಂಟ್ ಚಾಪ್ಟರ್ ಸೊಲ್ಯೂಷನ್ಸ್ ಬಗ್ಗೆ ಮಾತಾಡೋಣ. ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಯಿಂದ ಇದು ಎಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತೇ ಇದೆ. ಈ ಚಾಪ್ಟರಲ್ಲಿ ಬರುವ ಕಷ್ಟದ ಕಾನ್ಸೆಪ್ಟ್ಗಳನ್ನ ಸಿಂಪಲ್ ಆಗಿ ಪರೀಕ್ಷೆಗೆ ಬೇಕಾದ ಹಾಗೆ ಅರ್ಥ ಮಾಡ್ಕೊಳ್ಳೋಣ. ರೆಡಿ ಅಲ್ವಾ? ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಒಂದು ಸೊಲ್ಯೂಷನ್ ಅಂದ್ರೆ ಏನು, ಅದರಲ್ಲಿ ಏನಿದೆ ಅಂತ ನಾವು ಹೇಗೆ ಅಳೆಯೋದು ಮತ್ತು ಇದು ಯಾಕೆ ಇಷ್ಟೊಂದು ಮುಖ್ಯ ನೋಡಿ. ಯಾವುದೇ ಒಂದು ಸೊಲ್ಯೂಷನ್ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ಮೊದಲು ಅದನ್ನ ಕೆಮಿಸ್ಟ್ರಿ ಭಾಷೆಯಲ್ಲಿ ಸರಿಯಾಗಿ ವರ್ಣಿಸಕ್ ಬರಬೇಕು ಅಲ್ವಾ? ಅದನ್ನ ಮಾಡೋದು ಹೇಗೆ, ಅದೇ ನಮ್ಮ ಮೊದಲೇ ಹೆಜ್ಜೆ. ಅದಕ್ಕಾಗಿಯೇ ನಾವು ಮೊದಲು ಕಲಿಯಬೇಕಾಗಿರೋದು ಒಂದು ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಬಗ್ಗೆ. ಈ ಕಾನ್ಸಂಟ್ರೇಷನ್ ಟರ್ಮ್ಸ್ ಇದೆಯಲ್ಲ, ಇವು ಈ ಪೂರ್ತಿ ಚಾಪ್ಟರ್ಗೆ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದಾಗೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದೆ ಎಲ್ಲವೂ ಸುಲಭ. ಸರಿ, ಲಿಸ್ಟಲ್ಲಿ ಮೊದಲನೇದು ಮೊಲಾರಿಟಿ. ಇದನ್ನ ಕ್ಯಾಪಿಟಲ್ ಎಂ ಅಂತ ಬರಿತೀವಿ. ತುಂಬಾನೇ ಸಿಂಪಲ್. 1 ಲೀಟರ್ ಸೊಲ್ಯೂಷನ್ ತಗೊಳ್ಳಿ, ಅದರಲ್ಲಿ ಎಷ್ಟು ಮೋಲ್ಸ್ ಸಾಲ್ಯೂಟ್ ಹಾಕಿದೀವಿ ಅಂತ ಲೆಕ್ಕ ಹಾಕಿದ್ರೆ ಅದೇ ಮೊಲಾರಿಟಿ ಅಷ್ಟೇ. ಈಗ ಇದರ ಇಂಗ್ಲಿಷ್ ಡೆಫಿನೇಷನ್ ಅನ್ನು ನೋಡೋಣ. ಗಮನವಿಟ್ಟು ಕೇಳಿ. ಮೊಲಾರಿಟಿ ಎಂ, it is defined as the number of moles of solute dissolved in 1 liter or 1 cubic decimeter of the solution. ಈ ಫಾರ್ಮುಲಾ ನೋಡಿ. ಮೊಲಾರಿಟಿ ಅಂದ್ರೆ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಲೀಟರ್ಸಲ್ಲಿ. ಇಲ್ಲಿ ಗಮನಿಸಬೇಕಾದ್ದು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅನ್ನೋ ಪದ, ಇಡೀ ಸೊಲ್ಯೂಷನ್ನ ವಾಲ್ಯೂಮ್. ಇದು ಯಾಕೆಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದ್ರೆ ನಮ್ಮ ಮುಂದಿನ ಟಾಪಿಕ್ ಇದಕ್ಕಿಂತ ಸ್ವಲ್ಪ ಬೇರೆ ಇದೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಬಂತು ನೋಡಿ ಮೊಲಾಲಿಟಿ. ಸ್ಪೆಲ್ಲಿಂಗಲ್ಲಿ ಒಂದೇ ಅಕ್ಷರ ಚೇಂಜ್ ಅಷ್ಟೇ, ಆರ್ ಬದಲು ಎಲ್. ಆದ್ರೆ ಕಾನ್ಸೆಪ್ಟಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಮೊಲಾರಿಟಿಯಲ್ಲಿ ನಾವು ಸೊಲ್ಯೂಷನ್ನ ವಾಲ್ಯೂಮ್ ತಗೊಂಡಿದ್ವಿ ಅಲ್ಲ, ಆದ್ರೆ ಇಲ್ಲಿ ಮೊಲಾಲಿಟಿಯಲ್ಲಿ ನಾವು ಸಾಲ್ವೆಂಟ್ನ ತೂಕ ಅಂದ್ರೆ ಮಾಸ್ ತಗೊಳ್ತೀವಿ, ಅದು ಕಿಲೋಗ್ರಾಮ್ಸಲ್ಲಿ. ಈಗ ಇದರ ಡೆಫಿನೇಷನ್ ಓದೋಣ. ಮೊಲಾಲಿಟಿ ಎಂ, ಇಟ್ ಇಸ್ ಡಿಫೈನ್ಡ್ ಎಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ದ ಸೊಲ್ಯೂಟ್ ಪರ್ ಕಿಲೋಗ್ರಾಮ್ ಆಫ್ ದ ಸಾಲ್ವೆಂಟ್. ಈ ಫಾರ್ಮ್ಯುಲಾ ನೋಡಿ, ಇಲ್ಲಿ ಡಿನಾಮಿನೇಟರ್ ಅಲ್ಲಿರೋದು ಮಾಸ್ ಆಫ್ ದ ಸಾಲ್ವೆಂಟ್ ಇನ್ ಕೆಜಿ. ಇದೇ ಇವೆರಡರ ನಡುವಿನ ದೊಡ್ಡ ವ್ಯತ್ಯಾಸ. ಇದರ ಪರಿಣಾಮ ಏನ್ ಗೊತ್ತಾ? ಟೆಂಪರೇಚರ್ ಚೇಂಜ್ ಆದ್ರೆ ವಾಲ್ಯೂಮ್ ಹಿಗ್ಗುತ್ತೆ ಅಥವಾ ಕುಗ್ಗುತ್ತೆ, ಮೊಲಾರಿಟಿ ಚೇಂಜ್ ಆಗುತ್ತೆ. ಆದ್ರೆ ಮಾಸ್ ಅದು ಎಲ್ಲೂ ಚೇಂಜ್ ಆಗಲ್ಲ. ಹಾಗಾಗಿ ಮೊಲಾರಿಟಿ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿಲ್ಲ. ಇದು ಪರೀಕ್ಷೆಯಲ್ಲಿ ಪದೇ ಪದೇ ಕೇಳೋ ಪ್ರಶ್ನೆ, ವಿಚ್ ಕಾನ್ಸಂಟ್ರೇಷನ್ ಟರ್ಮ್ ಇಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಅಂತ. ಉತ್ತರ ಮೊಲಾಲಿಟಿ. ನಮ್ಮ ಲಿಸ್ಟಲ್ಲಿ ಕೊನೆಯದು ಮೋಲ್ ಫ್ರಾಕ್ಷನ್, ಸಿಂಬಲ್ ಎಕ್ಸ್. ಹೆಸರೇ ಹೇಳೋ ಹಾಗೆ ಇದೊಂದು ಫ್ರಾಕ್ಷನ್ ಅಷ್ಟೇ. ಒಂದು ಕಾಂಪೊನೆಂಟ್ನ ಮೋಲ್ಸ್ ಡಿವೈಡೆಡ್ ಬೈ ಟೋಟಲ್ ಮೋಲ್ಸ್. ತುಂಬಾ ಸಿಂಪಲ್. ಈಗ ಡೆಫಿನಿಷನ್ ನೋಡೋಣ. ಮೋಲ್ ಫ್ರಾಕ್ಷನ್ ಎಕ್ಸ್, ಇಟ್ ಈಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಾಂಪೊನೆಂಟ್ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ದಿ ಸೊಲ್ಯೂಷನ್. ನೋಡಿ, ಇದೊಂದು ಸಿಂಪಲ್ ರೇಷ್ಯೋ ಅಷ್ಟೇ, ಆದ್ರೆ ಇದರಲ್ಲೊಂದು ಮ್ಯಾಜಿಕ್ ಇದೆ. ಒಂದು ಸೊಲ್ಯೂಷನಲ್ಲಿ ಸೊಲ್ಯೂಟ್ ಇರುತ್ತೆ, ಸಾಲ್ವೆಂಟ್ ಇರುತ್ತೆ ಅಲ್ವಾ? ನೀವು ಸೊಲ್ಯೂಟ್ನ ಮೋಲ್ ಫ್ರಾಕ್ಷನ್ ಮತ್ತು ಸಾಲ್ವೆಂಟ್ನ ಮೋಲ್ ಫ್ರಾಕ್ಷನ್ ಎರಡನ್ನೂ ಕೂಡಿಸಿದ್ರೆ ಉತ್ತರ ಯಾವಾಗ್ಲೂ ಕರೆಕ್ಟ್ 1. ಇದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮ್ಮ ಆನ್ಸರ್ ಸರಿ ಇದೆಯಾ ಅಂತ ಚೆಕ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸರಿ, ಈಗ ನಮ್ಗೆ ಒಂದು ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಹೇಗೆ ಹೇಳೋದು ಅಂತ ಗೊತ್ತಾಯ್ತು. ಮೊಲಾರಿಟಿ, ಮೊಲಾಲಿಟಿ, ಮೋಲ್ ಫ್ರಾಕ್ಷನ್ ಎಲ್ಲಾನೂ ನೋಡಿದ್ವಿ. ಆದ್ರೆ ಈ ಸೊಲ್ಯೂಷನ್ಸ್ ಹೇಗೆ ಬಿಹೇವ್ ಮಾಡ್ತವೆ, ಅವುಗಳ ವರ್ತನೆಯನ್ನು ಕಂಟ್ರೋಲ್ ಮಾಡೋ ಲಾಸ್ ಯಾವುದು? ಬನ್ನಿ ಈಗ ರೂಲ್ಸ್ ಆಫ್ ದ ಗೇಮ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಲಾ, ಹೆನ್ರೀಸ್ ಲಾ. ಇದು ಗ್ಯಾಸ್ಗಳು ಲಿಕ್ವಿಡ್ ಅಲ್ಲಿ ಹೇಗೆ ಕರಗುತ್ತೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಕೋಕ್ ಅಥವಾ ಸೋಡಾ ಬಾಟಲ್. ಆ ಬಾಟಲ್ ಒಳಗಡೆ ಹೈ ಪ್ರೆಷರ್ ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನ ನೀರಿನಲ್ಲಿ ಕರಗಿಸಿರ್ತಾರೆ. ಪ್ರೆಷರ್ ಜಾಸ್ತಿ ಇದ್ರೆ ಗ್ಯಾಸ್ ಜಾಸ್ತಿ ಕರಗುತ್ತೆ. ಈಗ ಇದರ ಡೆಫಿನಿಷನ್ ಅನ್ನ ನೋಡೋಣ. ಹೆನ್ರೀಸ್ ಲಾ. ಅಕಾರ್ಡಿಂಗ್ ಟು ದಿಸ್ ಲಾ, ಅಟ್ ಅ ಕಾನ್ಸ್ಟೆಂಟ್ ಟೆಂಪರೇಚರ್, the solubility of a gas in a liquid is directly proportional to the partial pressure of the gas present above the surface of liquid or solution. ಈ ಲಾನು ಮ್ಯಾಥಮ್ಯಾಟಿಕಲ್ ಆಗಿ ಹೀಗೆ ಬರೀತೀವಿ. P is equal to KH into X. ಇಲ್ಲಿ P ಅಂದ್ರೆ ಗ್ಯಾಸ್ನ ಪಾರ್ಷಿಯಲ್ ಪ್ರೆಷರ್ ಮತ್ತು X ಅಂದ್ರೆ ಲಿಕ್ವಿಡ್ ಅಲ್ಲಿ ಅದರ ಮೋಲ್ ಫ್ರಾಕ್ಷನ್. ಈಗ ಸೋಡಾ ಬಾಟಲ್ ನೆನ್ಪು ಮಾಡ್ಕೊಳ್ಳಿ. ನೀವು ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ? ಫಿಸ್ ಅಂತ ಸೌಂಡ್ ಬರುತ್ತೆ ಅಲ್ವಾ? ಯಾಕಂದ್ರೆ ಹೊರಗಡೆ ಪ್ರೆಷರ್ P ಕಡಿಮೆ ಇರುತ್ತೆ. P ಕಡಿಮೆ ಆದಾಗ X ಕೂಡ ಕಡಿಮೆ ಆಗ್ಲೇಬೇಕು. ಅಂದ್ರೆ ನೀರಿನಲ್ಲಿ ಕರಗಿದ್ದ ಗ್ಯಾಸ್ ಹೊರಗೆ ಬರ್ತಾ ಇದೆ. ಅದೇ ನೊರೆ ರೂಪದಲ್ಲಿ ನಮ್ಗೆ ಕಾಣಿಸೋದು. ಸಿಂಪಲ್. ಸರಿ, ಹೆನ್ರೀಸ್ ಲಾ ಗ್ಯಾಸ್ ಇನ್ ಲಿಕ್ವಿಡ್ ಬಗ್ಗೆ ಹೇಳಿದ್ರೆ, ರೌಲ್ಸ್ ಲಾ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಸ್ ಬಗ್ಗೆ ಹೇಳುತ್ತೆ. ಅಂದ್ರೆ ಎರಡೂ ಕಾಂಪೊನೆಂಟ್ಸ್ ವಾಲಟೈಲ್ ಆಗಿದ್ದಾಗ. ತುಂಬಾನೇ ಲಾಜಿಕಲ್ ಆಗಿದೆ ನೋಡಿ.
ಒಂದು ಸೊಲ್ಯೂಷನಲ್ಲಿ ಯಾವ ಲಿಕ್ವಿಡ್ನ ಮೋಲ್ ಫ್ರಾಕ್ಷನ್ ಜಾಸ್ತಿ ಇರುತ್ತೋ ಆ ಸೊಲ್ಯೂಷನಿಂದ ಬರುವ ವೇಪರಲ್ಲೂ ಕೂಡ ಅದೇ ಲಿಕ್ವಿಡ್ನ ಪಾರ್ಷಲ್ ಪ್ರೆಷರ್ ಜಾಸ್ತಿ ಇರುತ್ತೆ ಅಷ್ಟೇ. ಈಗ ಇದರ ಫಾರ್ಮಲ್ ಡೆಫಿನೇಷನ್ ನೋಡೋಣ. ರೌಲ್ಸ್ ಲಾ. Raoult's law states that, at a given temperature, for a solution of volatile liquids, the partial vapor pressure of each component of the solution is directly proportional to its mole fraction present in solution. ಇಲ್ಲಿ ನೋಡಿ, ಈ ಸ್ಲೈಡಲ್ಲಿ ನಿಮಗೆ ರೌಲ್ಸ್ ಲಾದ ಈಕ್ವೇಷನ್ಸ್ ಕಾಣಿಸ್ತಿದೆ. PA ಅಂದ್ರೆ ಕಾಂಪೋನೆಂಟ್ ಎಯ ಪಾರ್ಷಿಯಲ್ ಪ್ರೆಷರ್, ಹಾಗೇನೆ PBಗೆ ಇಡೀ ಸೊಲ್ಯೂಷನ್ನ ಟೋಟಲ್ ವೇಪರ್ ಪ್ರೆಷರ್ ಬೇಕು ಅಂದ್ರೆ ಅವೆರಡನ್ನು ಕೂಡಿಸಿದ್ರೆ ಆಯ್ತು. P total is equal to PA plus PB. ಪರೀಕ್ಷೆ ದೃಷ್ಟಿಯಿಂದ ಈ ಫಾರ್ಮುಲಾಗಳು ತುಂಬಾನೇ ಇಂಪಾರ್ಟೆಂಟ್. ಇದರ ಮೇಲೆ ನ್ಯೂಮೆರಿಕಲ್ಸ್ ಖಂಡಿತ ಬರುತ್ತೆ. ಓಕೆ, ಈಗ ಈ ಚಾಪ್ಟರ್ನ ತುಂಬಾನೇ ಫ್ಯಾಸಿನೇಟಿಂಗ್ ಟಾಪಿಕ್ಗೆ ಬಂದಿದ್ದೀವಿ. ಅದೇ ಕಾಲಿಗೇಟಿವ್ ಪ್ರಾಪರ್ಟೀಸ್. ಇದರ ವಿಶೇಷತೆ ಏನ್ ಗೊತ್ತಾ? ಈ ಪ್ರಾಪರ್ಟೀಸ್ ನೀವು ಯಾವ ಸೊಲ್ಯೂಟ್ ಹಾಕಿದ್ದೀರಾ, ಅಂದ್ರೆ ಉಪ್ಪ ಸಕ್ಕರೆನಾ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಬದಲಿಗೆ ನೀವು ಎಷ್ಟು ಕಣಗಳನ್ನ ಹಾಕಿದೀರಾ ಅನ್ನೋದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಹೌದು, ನೀವು ಕೇಳಿದ್ದು ಸರಿ. ಇಟ್ಸ್ ನಾಟ್ ಹೂ ಯು ಆರ್ ಬಟ್ ಹೌ ಮೆನಿ ಯು ಆರ್. ಇಲ್ಲಿ ನೇಚರ್ ಆಫ್ ಸೊಲ್ಯೂಟ್ ಮುಖ್ಯ ಅಲ್ಲ, ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಮಾತ್ರ ಮುಖ್ಯ. ಇದೊಂದು ನಂಬರ್ಸ್ ಗೇಮ್ ಅಷ್ಟೇ. ಸೊ ನಾವೀಗ 4 ಮುಖ್ಯವಾದ ಕಾಲಿಗೇಟಿವ್ ಪ್ರಾಪರ್ಟೀಸ್ ಬಗ್ಗೆ ಕಲಿಯೋಣ. ಮೊದಲನೇದು ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್. ಎರಡನೇದು ಎಲಿವೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಮೂರನೇದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಮತ್ತು ನಾಲ್ಕನೇದು ಆಸ್ಮಾಟಿಕ್ ಪ್ರೆಷರ್. ಜಸ್ಟ್ ಒಂದು ಸಾಲ್ವೆಂಟ್ಗೆ ಸ್ವಲ್ಪ ಸೊಲ್ಯೂಟ್ ಹಾಕೋದ್ರಿಂದ ಇಷ್ಟೆಲ್ಲ ಬದಲಾವಣೆಗಳಾಗುತ್ತೆ. ಅಮೇಜಿಂಗ್ ಅಲ್ಲ? ಇಲ್ಲಿ ನೋಡಿ, ಈ 4 ಪ್ರಾಪರ್ಟಿಗಳ ಎಸೆನ್ಷಿಯಲ್ ಫಾರ್ಮುಲಾಗಳು. ಮೊದಲನೇದಾದ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಸೊಲ್ಯೂಟ್ನ ಮೋಲ್ ಫ್ರಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಎರಡನೇದು ಮತ್ತು ಮೂರನೇದನ್ನ ಒಟ್ಟಿಗೆ ನೋಡಿ. ಎಲಿವೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಎರಡೂ ಸೊಲ್ಯೂಷನ್ನ ಮೊಲ್ಯಾಲಿಟಿ ಎಂ ಮೇಲೆ ಡಿಪೆಂಡ್ ಆಗುತ್ತೆ. ಕೊನೆಯದಾಗಿ ಆಸ್ಮಾಟಿಕ್ ಪ್ರೆಷರ್ ಮೊಲ್ಯಾರಿಟಿ ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸರಿ, ಇಲ್ಲಿ ತನಕ ನಾವು ನೋಡಿದ ರೌಲ್ಟ್ಸ್ ಲಾ, ಕಾಲಿಗೇಟಿವ್ ಪ್ರಾಪರ್ಟೀಸ್ ಫಾರ್ಮುಲಾಗಳೆಲ್ಲ ಐಡಿಯಲ್ ಸೊಲ್ಯೂಷನ್ಸ್ಗೆ ಮಾತ್ರ ಅಪ್ಲೈ ಆಗೋದು. ಅಂದ್ರೆ ಎಲ್ಲವೂ ಪರ್ಫೆಕ್ಟ್ ಆಗಿದ್ರೆ. ಆದ್ರೆ ರಿಯಲ್ ಲೈಫಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿರತ್ತಾ? ಖಂಡಿತ ಇಲ್ಲ. ಸೊ ಈಗ ಒಂದು ರಿಯಾಲಿಟಿ ಚೆಕ್ ಮಾಡೋಣ. ಈ ಟೇಬಲ್ ನೋಡಿ, ಡಿಫ್ರೆನ್ಸ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಲೆಫ್ಟ್ ಸೈಡ್ ಇರೋದು ಐಡಿಯಲ್ ಸೊಲ್ಯೂಷನ್ಸ್. ಅವು ರೌಲ್ಟ್ಸ್ ಲಾನ ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತವೆ. ಮಿಕ್ಸ್ ಮಾಡಿದಾಗ ಯಾವುದೇ ಹೀಟ್ ಚೇಂಜ್ ಇಲ್ಲ, ವಾಲ್ಯೂಮ್ ಚೇಂಜ್ ಕೂಡ ಇಲ್ಲ. ಆದ್ರೆ ರೈಟ್ ಸೈಡ್ ಇರೋ ನಾನ್ ಐಡಿಯಲ್ ಸೊಲ್ಯೂಷನ್ಸ್, ಅಂದ್ರೆ ರಿಯಲ್ ಸೊಲ್ಯೂಷನ್ಸ್, ರೌಲ್ಟ್ಸ್ ಲಾದಿಂದ ಡಿವಿಯೇಟ್ ಆಗ್ತವೆ. ಹಾಗಾದ್ರೆ ರಿಯಲ್ ಸೊಲ್ಯೂಷನ್ಸ್ಗೆ ನಮ್ಮ ಫಾರ್ಮುಲಾಗಳು ತಪ್ಪಾಗುತ್ತಾ? ಇಲ್ಲ, ಅದಕ್ಕೊಂದು ಕರೆಕ್ಷನ್ ಫ್ಯಾಕ್ಟರ್ ಇದೆ. ಅದರ ಹೆಸರು ವ್ಯಾಂಟ್ ಹಾಫ್ ಫ್ಯಾಕ್ಟರ್ ಐ. ಇದು ಯಾಕೆ ಬೇಕು? ಉದಾಹರಣೆಗೆ, ಉಪ್ಪು ಅಂದ್ರೆ NaCl ನೀರಿಗೆ ಹಾಕಿದ ತಕ್ಷಣ ಒಂದೇ ಪಾರ್ಟಿಕಲ್ ಆಗಿ ಇರಲ್ಲ. ಅದು Na+ ಮತ್ತು Cl- ಅಂತ 2 ಅಯಾನ್ಗಳಾಗಿ ಒಡೆಯುತ್ತೆ. ಸೊ ನಾವು ಹಾಕಿದ್ದು ಒಂದು ಪಾರ್ಟಿಕಲ್, ಆದ್ರೆ ಸೊಲ್ಯೂಷನ್ನಲ್ಲಿರೋದು 2. ಆಗ ಕಾಲಿಗೇಟಿವ್ ಪ್ರಾಪರ್ಟಿ ಡಬಲ್ ಆಗುತ್ತೆ. ಇದನ್ನ ಸರಿಪಡಿಸೋದೇ ಐನ ಕೆಲ್ಸ. ಈಗಿದರ ಡೆಫಿನಿಷನ್ ನೋಡೋಣ. Van't Hoff factor I, solutions which associate in solution exhibit molar mass lower than the actual molar mass, and those which associate show higher molar mass than their actual value. Van't Hoff factor I is related to molar mass of the solute and colligative properties by equation. ಸೊ ವಾಂಟ್ ಹಾಫ್ ಫ್ಯಾಕ್ಟರ್ ಐ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಅಬ್ಸರ್ವ್ಡ್ ಕಾಲಿಗೇಟಿವ್ ಪ್ರಾಪರ್ಟಿ ಡಿವೈಡೆಡ್ ಬೈ ಕ್ಯಾಲ್ಕುಲೇಟೆಡ್ ಕಾಲಿಗೇಟಿವ್ ಪ್ರಾಪರ್ಟಿ. ಅಂದ್ರೆ ಎಕ್ಸ್ಪೆರಿಮೆಂಟಲಿ ನಮಿಗ್ ಸಿಕ್ಕ ವ್ಯಾಲ್ಯೂ ನಾವು ಫಾರ್ಮುಲಾ ಹಾಕಿ ಲೆಕ್ಕ ಮಾಡಿದ ವ್ಯಾಲ್ಯೂಗಿಂತ ಎಷ್ಟು ಪಟ್ಟು ಹೆಚ್ಚು ಅಥವಾ ಕಮ್ಮಿ ಇದೆ ಅಂತ ಹೇಳೋ ಒಂದು ನಂಬರ್ ಇದು. ನಮ್ಮ ಥಿಯರಿಗೂ ರಿಯಾಲಿಟಿಗೂ ಇರೋ ಗ್ಯಾಪ್ ಅನ್ನ ಇದು ತುಂಬುತ್ತೆ. ಓಕೆ, ಈಗ ಎಲ್ಲವೂ ಕಲ್ತಾಗಿದೆ. ಫೈನಲ್ ಆಗಿ ನಿಮ್ಗೊಂದು ಚಿಕ್ಕ ಚಾಲೆಂಜ್. ನಾವು ಈ ಐ ಫ್ಯಾಕ್ಟರ್ ಬಗ್ಗೆ ಕಲ್ತೀವಿ ಅಲ್ವಾ? ಹಾಗಾದ್ರೆ ನಾವು ಹಿಂದೆ ನೋಡಿದ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ನ ಫಾರ್ಮುಲಾಗಳನ್ನು ಹೇಗೆ ಚೇಂಜ್ ಮಾಡಬೇಕು? ಜಸ್ಟ್ ಥಿಂಕ್ ಮಾಡಿ. ಉದಾಹರಣೆಗೆ ∆Tb = Kb × m ಅನ್ನೋ ಫಾರ್ಮುಲಾ ಈಗ ಏನಾಗಬಹುದು? ಎಲ್ಲ ಫಾರ್ಮುಲಾಗಳಿಗೂ ಈ ಐ ಅನ್ನು ಸೇರಿಸಬೇಕು. ಹೇಗೆ? ಇದೇ ತರದ ಪ್ರಶ್ನೆಗಳೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬರೋದು. ಸೊ ಇದರ ಬಗ್ಗೆ ಯೋಚಿಸಿ ಪ್ರಾಕ್ಟೀಸ್ ಮಾಡಿ. ಆಲ್ ದಿ ಬೆಸ್ಟ್.